ಚಾಕಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದ ನೀವೊಬ್ಬ ಕೂತಿಲ್ಲ ಬಸ್ಸು, ನೀನು ಆರಿಸ್ ಬಾ ಬಸ್ಸು. ನಮ್ಮ ಬಂಗಾರಿ ಎಲ್ಲ ಪ್ರತಿಯೊಂದು ವಿಡಿಯೋ ಫಾಲೋ ಮಾಡ್ತೇವೆ ಸರ್ದು. ಹೋಗ್ಬಿಡ್ರಿ ಅಂದ್ಬಿಟ್ಟು ಬಾಯ್ ಬಾಯ್. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳ ದಿವಸ ಆತು ಬ್ಲಾಗ್ ಮಾಡ್ಲದ. ಇವತ್ತು ಕೆಲವೊಂದು ವಿಷಯಗಳನ್ನು ನಾನು ಶೂಟ್ ಮಾಡಿ ಇಟ್ಕೊಂಡೀನಿ. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬೇಕು ಅನ್ಕೊಂಡಿರ್ತೀನಿ. ಯಾಕಂದ್ರೆ ಕೆಲವೊಂದು ನನಗೆ ಅನಿಸಿದ ವಿಷಯಗಳನ್ನ ನಿಮಗೆ ತಲುಪಿಸ್ಬೇಕಂತ ಹೇಳಿ ಅಷ್ಟ, ಮತ್ತೇನಿಲ್ಲ. ಇವತ್ತಿನ ವಿಡಿಯೋ ಮಿಕ್ಸಪ್ ಐತಿ. ನಾ ಎಲ್ಲೆಲ್ಲಿ ಹೋದಾಗ ಏನೇನೆಲ್ಲ ಶೂಟ್ ಮಾಡ್ಕೊಂಡೀನಿ ಅದೊಂಚೂರು ನಿಮ್ಮ ಜೊತೆ ಶೇರ್ ಮಾಡ್ಕೊತನು. ವಿಡಿಯೋ ಸ್ಕಿಪ್ ಮಾಡಲಾದ ಕೊನೆವರೆಗೂ ನೋಡ್ರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇತ್ತೀಚೆಗಷ್ಟೇ ನಾನು ಒಂದು ಫಂಕ್ಷನ್ಗೆ ಹೋಗಿದ್ವಿ. ನಮ್ಮ ಮನೆಯವ್ರ ಸನ್ಮಾನ ಕಾರ್ಯಕ್ರಮ ಇತ್ತು. ಅದೇನೋ ಜೋಡಿ ಸನ್ಮಾನ ಕಾರ್ಯಕ್ರಮ ಇತ್ತು. ಜಮಖಂಡಿಗೆ ಹೋಗಿ ಸನ್ಮಾನ ಕಾರ್ಯಕ್ರಮದ ಅದು ಭಾಳ ಶೂಟ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಒಬ್ರ ಕೈ ಕೊಟ್ಟಿದ್ನಿ, ಈ ಥರ ಸ್ವಲ್ಪ ಶೂಟ್ ಮಾಡಿಕೊಟ್ರೆ ನನಗಷ್ಟ. ಹಂಗೆ ಮರುದಿವ್ಸ ಹಾಸ್ಪಿಟಲ್ಗೆ ಹೋಗೋದಿತ್ತು. ಬಾಗಲಕೋಟೆ ಹಾಸ್ಪಿಟಲ್ಗೆ ಹೋಗಿದ್ನಿ. ಅಲ್ಲೇನು ನೋಡಿನಪ್ಪ ಅಂದ್ರೆ ಒಬ್ರು ಡ್ರೆಸ್ ಮಾಡ್ಕೊಂಡ್ ಬಂದಿದ್ರು. ಅದು ನೋಡಕ್ಕೆ ಭಾಳ ಅಂದ್ರೆ ಭಾಳ ಅಕ್ವಾರ್ಡಾಗಿ ಕಾಣಿಸ್ತಿತ್ತು. ಅದನ್ನೊಂಚೂರು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಈ ಥರ ಯಾರು ಡ್ರೆಸ್ ಮಾಡ್ಕೋತಿದ್ರೆ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಮಾಡ್ಕೊಂಡು ಡ್ರೆಸ್ ನಮಗೆ ಕಾಣಿಸಂಗಿಲ್ಲ. ಅದು ಇನ್ನೊಬ್ರು ನೋಡಿದಾಗ ಮಾತ್ರ ಗೊತ್ತಾಗಿರ್ತೈತಿ ಯಾವ ಥರ ನಾವು ಡ್ರೆಸ್ ಮಾಡ್ಕೊಂಡಿರ್ತೇವೆ. ನೋಡ್ರಿ ಎಷ್ಟು ಕೆಟ್ಟದಾಗಿ ಕಾಣಿಸ್ತೈತಿ ನೋಡ್ರಿ. ಹೆಣ್ಮಕ್ಳಿಗೇನ ಮುಜುಗರ ಆಗ್ಬೇಕು ಆ ಥರ ಕಾಣಿಸ್ತೈತಿ. ಅದಕ್ಕೆ ದಯವಿಟ್ಟು ಈ ಥರ ಯಾರೂ ಡ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡ್ಕೊಂಡ್ರು ಲೆಗಿನ್ಸ್ ಹಾಕೊಂಡ್ರು, ಟಾಪ್ ಆದ್ರೂ ಮೈ ತುಂಬ ಇರುವಂಥವು ಹಾಕೋರಿ. ಫುಲ್ ಅಂಬ್ರೆಲ್ಲ ಎಲ್ಲ ಬರ್ತಾವಲ್ಲ ಅಂಥವು ಹಾಕೋರಿ. ಇಲ್ಲಾಂದ್ರೆ ಇದ್ರೊಳಗೆ ಈ ಕಟ್ ಟಾಪ್ ಒಳಗನ ನಿಮ್ಗೆ ಸ್ವಲ್ಪ ಕುರ್ತಿ ಏನೈತಿ ಕೆಳಗೆ ಕಟ್ ಇರುವಂಥವು ತೊಗೋರಿ. ಇಷ್ಟು ಅಗ್ದಿ ಕಟಾನ್ ಕಟ್ಟಿ ಇರುವಂಥವು ತೊಗೋಬೇಡ್ರಿ. 100-200 ಹೆಚ್ಚಿಗೆ ಹೋಗಲಿ, ಆದ್ರೆ ಸ್ವಲ್ಪ ಚಲೋ ಕ್ವಾಲಿಟಿ ಇರುವಂಥವು ಮೈ ತುಂಬ ಆಗುವಂಥವು ತೊಗೊಳ್ತ ಬರ್ರಿ. ಯಾಕಂದ್ರೆ ಎಷ್ಟು ಕೆಟ್ಟದಾಗಿ ಕಾಣಿಸ್ತೈತೆ ಅಂದ್ರೆ ನನಗೆ ಮಾತ್ರ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ. ಇನ್ನರ್ ವೇರ್ಸ್ ಕಾಣುವಷ್ಟು ಕೆಟ್ಟದಾಗಿ ಕಾಣಿಸ್ತಿತ್ತು. ಈ ವಿಷಯ ನಿಮಗೆ ತಲುಪಿಸ್ಬೇಕಾಗಿತ್ತು. ದಯವಿಟ್ಟು ಈ ಥರ ಡ್ರೆಸ್ ದಯವಿಟ್ಟು ನಮ್ಮ ಹೆಣ್ಮಕ್ಳು ಯಾರು ಮಾಡ್ಕೋಬಾರ್ದು ಅನ್ನೋದು ನನ್ನ ಆಸೆ. ಹಂಗೆ ನಾವು ತೋರಿಸ್ಕೊಂಡು ಬಂದ್ವಿ ಮನೆಗೆ. ದೇಸಿ ಆಕಳ ತುಪ್ಪ ತಂದಿದ್ರು ನಮ್ಮ ಮನೆಯವರು. ನಾವು ಅಗ್ನಿಹೋತ್ರ ಮಾಡೋಕ್ಕೂ ಬೇಕು. ಆಮೇಲೆ ಬೆಳಗ್ಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗ 1 ಸ್ಪೂನ್ ಹಾಕೊಂಡು ಕುಡಿಬೇಕು. ಅದರಿಂದ ಎಲ್ಲ ಹೆಲ್ತ್ ಬೆನಿಫಿಟ್ಸು ಸಿಕ್ಕಾಪಟ್ಟೆ ಐತೆ ಅದರಿಂದ. ಅದಕ್ಕೆ ಭಾಳಷ್ಟು ಉಪಯೋಗ ಆಕತಿ. ನಿಮ್ಮ ಡೈಜೆಷನ್ ಸಿಸ್ಟಮ್ ಆಗಲಿ, ಏನೋ ನಿಮ್ಮ ಕರಳೊಳಗೆ ಈ ಎಣ್ಣೆ ಪದಾರ್ಥದ್ದೆಲ್ಲ ಏನೋ ಕರಳೊಳಗೆ ಏನೇನು ಜಿಡ್ಡಿನ ಅಂಶ ಕೂತಿರ್ತೈತೆ ಅದೆಲ್ಲನೂ ಕ್ಲೀನ್ ಆಕೈತಿ. ಅದನ್ನು ತೊಗೊಳೋದ್ರಿಂದ ಭಾಳಷ್ಟು ಅಂದ್ರೆ ಭಾಳಷ್ಟು ಒಳ್ಳೆಯದೈತಿ. ನಮ್ಮದು ಎಲುಬು ಕೀಲುಗಳಿಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಐತಿ. ಅದಕ್ಕೆ ನಾವು ಇದನ್ನು ಮಿಸ್ ಮಾಡೋದೇ ಇಲ್ಲ. ಅಗ್ನಿಹೋತ್ರಕ್ಕಂತೂ ನಮಗೆ ಬೇಕೇ ಬೇಕು. ಅಗ್ನಿಹೋತ್ರ ಹತ್ತತ್ರ 2 ವರ್ಷ ಆತು ಮಾಡಾಕತ್ತಿ ನಾನು. ನನಗೆ ಭಾಳ ಖುಷಿ ಕೊಟ್ಟಂಥ ಅದೊಂದು ಕೆಲಸ ನನಗೆ. ಅದನ್ನು ಮಿಸ್ ಮಾಡಂಗಿಲ್ಲ, ನಾನು ಮಾಡ್ತಿರ್ತೇನೆ. ನಿಮ್ಗೆ ಇಲ್ಲಿ ಯಾರು ಲೋಕಲ್ದವ್ರು ನೋಡ್ತಿದ್ರಂದ್ರೆ ಆಕಳ ತುಪ್ಪ ಏನೈತಿ ನಮ್ದು ಮಾಲಾಪುರ ಗೋಶಾಲೆ ಐತ್ಲ, ಅಲ್ಲಿ ಸಿಗ್ತೈತಿ. ನೀವು ಬೇಕಂದ್ರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅಡ್ವಾನ್ಸ್ನು ಹೋಗಿ ಹೇಳಿದ್ರೆ ಅವ್ರು ತರಿಸ್ಕೊಡ್ತಾರೆ. ಶಿವಮೊಗ್ಗದಿಂದ ಗೋಶಾಲೆಯಿಂದ ತರಿಸ್ಕೊಡ್ತಾರೆ ಅವರು. ಬಾಟ್ಲ್ ತೆಗೆದ ತಕ್ಷಣ ಗಮ್ಮಂತ ವಾಸನೆ ಬರ್ತೈತಿ. ವಾಸನೆ ಎಲ್ಲ ನೋಡಕ್ಕೆ ಹೋಗ್ಬಾರ್ದು. ದೇವ್ರ ನೈವೇದ್ಯ ಆಗಲಿ, ಅಗ್ನಿಹೋತ್ರ ಮಾಡೋಕ್ಕಾಗಲಿ ನಾವು ವಾಸನೆ ಎಲ್ಲ ನೋಡಕ್ಕೆ ಹೋಗಂಗಿಲ್ಲ. ತೆಗೆದ ತಕ್ಷಣ ತಾನನ ವಾಸನೆ ಬಂದ್ಬಿಡ್ತೈತಿ. ಒಂದು ಅರ್ಧ ಅಗ್ನಿಹೋತ್ರ ತೆಗೆದಿಟ್ಕೋತನು, ಒಂದು ಅರ್ಧ ನಾನು ಬಿಸಿನೀರಿಗೆ ಹಾಕಿ ಕುಡಿಲಿಕ್ಕೆ ತೆಗೆದಿಟ್ಕೋತನು. ಈ ಥರ ಸರ್ಕಸ್ ನಡೀತಿರ್ತದೆ ಮನೆಯೊಳಗೆ. ಇದೊಂಚೂರು ಶೂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಷಯನೂ ತಲುಪಿಸ್ಬೇಕಾಗಿತ್ತು ನಾನು. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಗೆ ಯಾವುದಾದ್ರೂ ವಿಷಯ ಇದ್ರಾಗ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಇತ್ತೀಚೆಗೆ ವಿಡಿಯೋ ಹಾಕೋದು ಸ್ವಲ್ಪ ಕಡಿಮೆ ಮಾಡೀನಿ, ಕ್ಷಮಿಸಬೇಕು. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಅದನ್ನು ನಾನು. ಇನ್ಸ್ಟಾಗ್ರಾಮ್ನ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ ID ಗೊತ್ತಿರಲಿಲ್ಲ ಅಂದ್ರೆ ನಿಮಗೆ ಸವಿತಾಶ್ರೀ ಅಂತೇಳಿ ಐತಿ, ಅಲ್ಲಿ ಹೋಗಿ ನೀವು
ಸರ್ಚ್ ಮಾಡ್ಕೊಂಡು ಫಾಲೋ ಮಾಡ್ಕೋಬೋದು. ಒಳ್ಳೊಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ತೋರಿಸ್ತೀನಿ ನಾನು, ಬೇಕಂದ್ರೆ ನೀವು ಬೈ ಮಾಡ್ಕೋಬೋದು. ಅದಕ್ಕೊಂಚೂರು ಆ ಕೆಲಸನೂ ಕಲಿಬೇಕು ಹಂಗಂತೇಳಿ ಅದನ್ನು ಕಲ್ತ್ಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೀನಿ. ಹಂಗೆ ನಾವು ಮರುದಿವ್ಸ ನನ್ನ ಮಗ ಬಂದಿದ್ದ, ಫೈನಲ್ ಇಯರ್ ಮುಗೀತು ಅವನದು MBBS. 1 ತಿಂಗಳು ಸೂಟಿ ಇತ್ತು. ಅವ್ನು 4 ವರ್ಷದ ನಂತರ 1 ತಿಂಗಳು ಸೂಟಿ ತೊಗೊಂಡು ಬಂದಾನು. ಅವ್ನು ಬರೀ 4 ದಿವಸ ಅಷ್ಟೇ ಸೂಟಿ ಸಿಕ್ತಿತ್ತು. ಬಂದು ಬರಲ್ದಂಗೆ ಆಕಿತ್ತು. 1 ದಿವ್ಸ ಬರ್ತಿದ್ದ, 2 ದಿವ್ಸ ಇರ್ತಿದ್ದ, ಮತ್ತು 1 ದಿವ್ಸ ಹೋಗಿಬಿಡ್ತಿದ್ದ. ಈ ಸತಿ 1 ತಿಂಗಳು ಬಂದಿದ್ದ. ಖುಷಿ ಆಯ್ತು ನಂಗೆ ಭಾಳ. ಅವ್ನ ಜೊತೆ ಟೈಮ್ ಕಳೆದ 4 ವರ್ಷದ ನಂತರ ಅವ್ನ ಜೊತೆ ಭಾಳಷ್ಟು ದಿವ್ಸ ಇದ್ನಿ ನಾನು. ಹಂಗೆ ನಾವು ಮನೆ ದೇವರಿಗೆಲ್ಲ ಹೋಗಿ ಬಂದ್ವಿ. ತೀರ್ದಾಳಕ್ಕೆ ಮತ್ತು ಪ್ರಭು ಸ್ವಾಮಿಗೆ ಮತ್ತು ದರಿದೇವರಿಗೆ ಹೋಗಿ ಬಂದ್ವಿ. ಅವನ ಕಾರ್ ಡ್ರೈವಿಂಗ್ ಮಾಡಿದ. ಭಾಳ ಖುಷಿ ಆಯ್ತು ನಂಗೆ ನೋಡಿ. ಫಸ್ಟ್ ಟೈಮ್ ಅವ್ನು ಡ್ರೈವಿಂಗ್ ಮಾಡಿದ್ರಾಗ ಕೂತಿರ್ತೀನಿ ನಾನು. ಫಸ್ಟಿಗೆ ಭಯ ಅನ್ನಿಸ್ತು ನನಗೆ. ಯಾಕಂದ್ರೆ ಅವ್ರ ಪಪ್ಪನ ಪರ್ಫೆಕ್ಟ್ ಮಾಡ್ತಾನಿಲ್ಲ ಅಂತ ಅಂದ್ಕೊಂಡಿದ್ನಿ. ಅವ್ರ ಪಪ್ಪನಕಿನ್ನ ಪರ್ಫೆಕ್ಟ್ ಆಗಿದ್ದವ. ಅವ್ರ ಫ್ರೆಂಡ್ಸ್ ಎಲ್ಲ ಕಾರ್ ಓಡಾಡಿಸಿ ಪರ್ಫೆಕ್ಟ್ ಆಗಿಬಿಟ್ಟನವ. ಖುಷಿ ಆಯ್ತು ಎಲ್ಲರೂ ಟೈಮ್ ಕಳೆದದ್ದು ಅವತ್ತು ನನಗೆ. ನಾವು ಮನೆಯಿಂದ 3 ಜನ ಹೋಗಿದ್ವಿ. ಮತ್ತು ಅಲ್ಲಿ ನಮ್ಮ ಸಿಸ್ಟರ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ. ಯಾಕಂದ್ರೆ ನಾವು ಕಾರ್ನ ಒಯ್ಯಾಕತ್ತೀವಿ ಅಂದ್ರೆ ನಂಗೆ 2-3 ಮಂದಿ ಹೋಗೋಕೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ನಮ್ಮ ಸಿಸ್ಟರ್ ಮಕ್ಕಳನ್ನ ಇಬ್ಬರನ್ನ ಮತ್ತು ಇನ್ನೊಬ್ಬ ಸಿಸ್ಟರ್ ಮಗಳನ್ನ ಕರ್ಕೊಂಡು ಹೋದ್ವಿ. ಅವತ್ತೊಂದು ದಿವ್ಸ ಟೈಮ್ ಎಂಜಾಯ್ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಅಂದ್ರೆ ಮುಚ್ಚಂಡಿ ದರಿದೇವ್ರು ಏನೈತಿ ದೂರ ಐತೆ ನಮ್ಮದು. ಹೋದಾಗೆಲ್ಲ ನಮ್ಗೆ ಅಂದ್ರೆ ಹಗಲೆಲ್ಲ ಹೋಗೋಕೆ ಆಗಂಗಿಲ್ಲಲ್ಲ. ಅದಕ್ಕೆ ನಾವು ವರ್ಷಕ್ಕೊಂದು ಸಲ, 6 ತಿಂಗಳಿಗೊಂದು ಸಲ ಈ ಥರ ಹೋಗಿರ್ತೀವಿ. ಮಕ್ಕಳು ಬಂದಾಗ ಹೋಗ್ಬೇಕು ಅಂದ್ಕೊಂಡಿರ್ತೀನಿ ನಾನು. ನಾವು ಅಷ್ಟೇ ಹೋಗೋಕ್ಕಿಂತ ಎಲ್ಲರೂ ಹೋಗ್ಬೇಕು ನನಗೆ. ಎಲ್ಲರೂ ಹೋಗ್ಬೇಕಂದ್ರೆ ನಾನು ಎಲ್ಲರೂ ಹೋಗ್ಬೇಕು. ಒಟ್ಟು ಎಲ್ಲರೂ ಶೇರ್ ಹೋದಾಗನ ಖುಷಿ ಆಕತ್ತೆ ನನಗೆ. ಆ ಥರ ನಂದು. ಇಲ್ಲಿಂದ ಅವ್ರನ್ನ ಜಮಖಂಡಿಗೆ ಹೋಗಿ ಪಿಕಪ್ ಮಾಡ್ಕೊಂಡು ಅತ್ತಾಗ ಹೋದ್ವಿ. ಅಂಟಿ ಕಾಯ್ಕೊಳ ಹರ್ಷ್, ನೀವೊಬ್ಬ ಕೂತಿಲ್ಲ ಬಸ್ಸು, ನೀನು ಆರ್ಸ್ ಬಾ ಬಸ್ಸು. ಒಂದ್ ಕಿಲೋ ಹಾಕಾಕತ್ತೀರೇನ? ಶಾಣೆದಾಳಕ್ಕಿ ಕೇಳತ್ತಾಳ. ಜಕ್ಕಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಜಕ್ಕಮ್ಮನ ದರ್ಶನ ಮಾಡ್ಕೊಂಡನ ನಾವು ದರಿದೇವ್ರನ್ನ ದರ್ಶನ ಮಾಡ್ಕೋದು. ತಂಗಿನ ದರ್ಶನ ಮಾಡ್ಕೊಳ್ಳಾರ್ದ ಅಣ್ಣನ ದರ್ಶನ ಮಾಡ್ಕೊಳಕ್ಕಾಗಂಗಿಲ್ಲ. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ಕ್ಯಾಮ್ರಾ ಎಲ್ಲ ಅಲಾವ್ ಇಲ್ಲ. ಹಾಗಾಗಿ ನಾವು ನನಗೇನು ತೋರ್ಸೋಕ್ಕಾಗಲಿಲ್ಲ ನಿಮ್ಗೆ. ಹೊರಗೆ ಬಂದ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಳಕತ್ತಿದ್ವಿ ನೆಟ್ರು ಫ್ಯಾಮ್ಲಿ. ಇಷ್ಟು ಮುಗಿಸ್ಕೊಂಡು ಅನ್ನಪ್ರಸಾದಕ್ಕೆ ಹೋದ್ವಿ. ಅಲ್ಲೊಂಚೂರು ಅನ್ನಪ್ರಸಾದಕ್ಕೂ ಮನೆಯಿಂದ ಅಕ್ಕಿ ತೊಗೊಂಡು ಹೋಗಿದ್ವಿ. ಅಕ್ಕಿ ಎಲ್ಲ ಕೊಟ್ಟು ಪ್ರಸಾದ ಮಾಡ್ಕೊಂಡು ವಾಪಸ್ ನಮ್ಮ ಗುಂಡಾಕಗೆ ಒಂದು ಸ್ವಲ್ಪ ಆಟುಣ್ಕಿ ಸಾಮಾನು ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೀರ್ಲ್ಕಾಯಿ ಎಲ್ಲ ಅಲ್ಲೇ ತಿಂದ್ವಿ. ತಿಂದು ವಾಪಸ್ ಮನೆಗೆ ಬಂದ್ವಿ. ಅಲ್ಲಿಂದ ಬರುವಾಗ ನಾವು ಅತನಿಗೆ ಹೋದ್ವಿ. ಅತನಿ ಒಳಗೆ ಒಬ್ಬರು ಫಾರ್ಮಾಸಿಸ್ಟ್ ಅದಾರು. ಅವರು ಭಾಳ ಚಂದ ವಿಡಿಯೋ ಮಾಡ್ತಾರೋ. ಅವ್ರ ಅನುಭವ ಎಲ್ಲ ಹಂಚ್ಕೋತಾರೆ ಅವರು. ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಭೇಟಿ ಆಗೋ ಭಾಳ ಆಸೆ ಇತ್ತು ಅವ್ರಿಗೆ. ಅಲ್ಲೊಂಚೂರು ಹೋಗಿ ಅವ್ರಿಗೆ ಭೇಟಿ ಆದ್ವಿ. ನನ್ನ ಮಗನೂ ಭೇಟಿ ಮಾಡಿಸ್ಬೇಕು ಅನ್ನೋದು ಆಸೆ ಇವರಿಗೆ. ಅವ್ರನ್ನೆಲ್ಲ ಭೇಟಿ ಮಾಡಿಸ್ಕೊಂಡು ಅವ್ರ ಜೊತೆ ಒಂದು 10-15 ನಿಮಿಷ ಟೈಮ್ ಕಳೆದ ಬಂದ್ವಿ. ಭಾಳ ಅಂದ್ರೆ ಭಾಳಷ್ಟು ಇವ್ರ ವಿಡಿಯೋಗಳೆಲ್ಲ ನೋಡಿ ನಮ್ಮ ಮನೆಯವರು ಅವ್ರಿಗೆ ಫ್ಯಾನ್ ಆಗಿಬಿಟ್ಟಾರು. ಅಷ್ಟು ಹಾನೆಸ್ಟಾಗಿ ವಿಡಿಯೋ ಮಾಡ್ತಾರೋ. ಅವ್ರು ಇದ್ದಂಗೆ ಹೇಳ್ಬಿಡ್ತಾರೆ ಆ ಥರ ಅವರು. ಅವ್ರದ್ದು ಮೆಡಿಕಲ್ ಶಾಪ್ ಐತಿ. ನೀವೇನಾರು ಹೋದ್ರೆ ಅವ್ರನ್ನ ಭೇಟಿ ಆಗೋದಿದ್ರೆ, ಏನಾರು ನಿಮ್ಗೆ ಸಮಸ್ಯೆ ಇದ್ರೆ ಅವ್ರ ಜೊತೆ ಫೋನ್ ನಂಬರ್ನು ಅವ್ರ ಪೇಜ್ ಒಳಗೈತಿ. ಅವ್ರ ಪೇಜ್ ನಿಮ್ಗೆ ಸ್ಕ್ರೀನ್ಶಾಟ್ ಆಗಿರ್ತಾನೋ ನೋಡಿರಿ. ಭಾಳಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು. ಅವ್ರ ಜೊತೆ ಭೇಟಿಯಾಗಿದ್ದು ಅಷ್ಟೇ ಖುಷಿ ಆಯ್ತು. ನಮ್ಮ ಮನೆಯವ್ರು ಮತ್ತೊಂದು ಸಲ ಹೋಗಿದ್ರು, ಮತ್ತು ಭೇಟಿಯಾಗಿ ಬಂದಾರ ಅವ್ರಿಗೆ. 2ನೇ ಸಲ ಹೋಗಿ ಭೇಟಿಯಾಗಿ ಬಂದರು. ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಅಂತೇಳಿ ಇರ್ತೈತಲ್ಲ, ಹಂಗೆ ಅವರು ಏನೋ ನಿಮ್ಗೆ ಮೆಡಿಕಲಿ ಏನೋ ಬೇಕಂದ್ರೂ ಅವ್ರು ಹೆಲ್ಪ್ ಮಾಡ್ತಾರೋ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಅವ್ರನ್ನ ಭೇಟಿಯಾಗಿ ಖುಷಿ ಆಯ್ತು. ಅವ್ರ ಜೊತೆ ಒಂಚೂರು ನನ್ನ ಮಗಗೆ ಇನ್ನೊಂದು ಗಿಫ್ಟ್ ಕೊಟ್ಟರು ಅವರು. ಏನಂದ್ರೆ ಫಸ್ಟ್ ಅದೇನೋ ಅದು ಬಾಯಾಗಿ ಬರೋಲ್ಲ ನಂಗೆ ಅನ್ನಕ್ಕೆ. ಅದನ್ನು ಬರಿಬೇಕಾದ್ರೆ ನೀನು ಫಸ್ಟ್ ಮೆಡಿಸನ್ ಚೀಟಿ ಬರೀತಾರಲ್ಲ, ಅದನ್ನ ಬರಿಬೇಕಾದ್ರೆ ನಾ ಕೊಟ್ಟದ ಪೆನ್ನಿಂದನೇ ಬರಿಬೇಕು ನೀವು ಫಸ್ಟ್ ಅಂತೇಳಿ ಅದನ್ನ ಕೊಟ್ಟರು. ಮೊನ್ನೆ ಅದನ್ನು ನನ್ನ ಮಗನೂ ಫಸ್ಟ್ ಈಗ ಇಂಟರ್ನ್ಶಿಪ್ ಒಳಗದಾನಲ್ಲ, ಅದನ್ನು ಅವ್ರ ಪೆನ್ಲೇನ ಫಸ್ಟ್ ಬರೆದಿದ್ದ. ಅದನ್ನು ಹೇಳಿದ್ದು ನನಗೆ.
ಇದೊಂದು ಪೆನ್ ಕೊಟ್ರು ನೋಡ್ರಿ ಅವರು ಬರುವಾಗ ಗಿಫ್ಟ್ ಕೊಟ್ಟರು. ಒಂದೆರಡು ನೀರಿನ ವಾಟರ್ ಬಾಟಲ್ ಮತ್ತು ಇದೊಂದು ಪೆನ್ ಕೊಟ್ಟರು. ಅಂಗಡಿಗೆ ಬಂದವ್ರಿಗೆಲ್ಲ ಪಾಪ ಈ ಥರ ಅವರು ಬೇಟೆಯಾಗಿ ಹೋದವ್ರಿಗೆಲ್ಲ ಈ ಥರ ಗಿಫ್ಟ್ ಕೊಡೋದು, ಈ ಥರ ವಾಟರ್ ಬಾಟಲ್ ಕೊಡೋದು ಮಾಡ್ತಾರೆ. ಭಾಳ ಅಂದ್ರೆ ಸ್ವಲ್ಪ ಬಡವರಿದ್ದವ್ರಿಗೂ ಭಾಳಷ್ಟು ಹೆಲ್ಪ್ ಮಾಡೋ ನೇಚರ್ ಐತೆ ಅವ್ರದ್ದು. ಅಲ್ಲಿಂದ ನಾವು ನೆಕ್ಸ್ಟ್ ಮನೆಗೆ ಬಂದ್ವೆಲ್ಲ ಮುಗಿಸ್ಕೊಂಡ ಒಂದಿನ ನಾವು ಸಣ್ಣ ಮಗನ ಹಾಸ್ಟೆಲ್ಗೆ ಇಟ್ಟಿವಿ. ಅಲ್ಲಿ ಒಂದು ದಿವಸ ಮ್ಯಾರೇಜ್ ಇತ್ತು ಒಬ್ರು ಗೋಕಾಕಕ್ಕೆ, ಅಲ್ಲೇ ಒಂದು ಭೇಟಿಯಾಗಕ್ಕೆ ಹೊಂಟೀವಿ. ಅವನು ಭೇಟಿಯಾಗಿದ್ದಂತೂ ಅದೊಂದು ಏನಂದ್ರೆ ನನಗೆ ಒಂದು 10-15 ವರ್ಷದ ಹಿಂದೆ ಹೋಗ್ಬಿಟ್ಟು ನಾನು ನನ್ನ ಮಕ್ಕಳನ್ನ ಭೇಟಿಯಾಗಕ್ಕೆ ಹೋಗಿದ್ನಲ್ಲ ಅವಾಗ ಆ ಥರ ಅನಿಸ್ಬಿಡ್ತು ನನಗೆ ಇವ್ನ ಭೇಟಿಯಾಗಕ್ಕೆ ಹೋಗೋದು. ಮಕ್ಕಳನ್ನ ಭೇಟಿಯಾಗಕ್ಕೆ ಹೋದ್ರೆ ಒಂಥರ ಕರಳು ಹಿಂಡಿದಂಗೆ ಆಕತಿ. ಯಾಕಪ್ಪ ಇದೆಲ್ಲ ಕಲಿಯೋದಿಟ್ಟಾರು, ಇದೆಲ್ಲ ಕಲಿಬೇಕು ಯಾಕೆ ಮಕ್ಕಳು, ಇದನ್ನೆಲ್ಲ ಮಾಡ್ಬೇಕು ಯಾಕೆ ಅನಿಸ್ಬಿಡ್ತು ಫಂಕ್ಷನ. ಯಾಕಂದ್ರೆ ನಾನು 10 ವರ್ಷದಿಂದ ಹಿಂಗೆ ಅನುಭವಿಸಿದ್ನಿ. ಇವಾಗೂ ಒಂಚೂರು ನನಗೆ 10 ವರ್ಷದ ಫ್ಲ್ಯಾಶ್ ಬ್ಯಾಕ್ ಹೋದ್ನಿ. ಮಕ್ಕಳನ್ನ ಯಾಕೆ ಇಡಬೇಕಪ್ಪ ಅನಿಸ್ಬಿಡ್ತತಿ. ಇಟ್ಟರೆ ಒಂದು ಸಂಕಟ, ಇರಲಿಲ್ಲ ಅಂದ್ರೆ ಒಂದು ಸಂಕಟ. ಅವ್ರ ಭವಿಷ್ಯಕ್ಕಾಗಿನ ನಾವು ಒದ್ದಾಡ್ತೀವಿ. ಒಂದೊಂದು ಸಲ ಫೇಲ್ ಆಕತಿ, ಒಂದೊಂದು ಸಲ ಸಕ್ಸಸ್ ಆಕತಿ. ಎಲ್ಲ ದೇವ್ರ ಮ್ಯಾಗ ಭಾರ ಬಿಟ್ಟು ಅವ್ರ ಭವಿಷ್ಯಕ್ಕೆ ನಾವು ಕಳಿಸ್ತೀವಿ ಮಕ್ಕಳನ್ನ. ಆರಾಮದೆ ಅವಳಾಗ ಸ್ಟಾರ್ಟ್ ಮಾಡಿದಾಗ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ತಡ್ಕೊಂಡಿನಿ ಅವ್ನು ಮುಂದಂದ್ರೆ ನನ್ನ ಕಣ್ಣು ಹಂಚಿ ನೋಡಿ ನೀರು ಬಂದು ವಾಪಸ್ ಹೋದು ಅಷ್ಟು ತಡ್ಕೊಂಡ್ಬಿಟ್ಟಿನಿ. ಎಲ್ಲರಿಗೂ ವಿಡಿಯೋ ಕಾಲ್ ಎಲ್ಲರಿಗೆ ಮಾತಾಡಕ್ಕೆ ಕೊಟ್ಟನೆ. ಅವಾಗ ಸ್ವಲ್ಪ ಅವನ್ನೆಲ್ಲ ಹೊರಗೆ ಕರ್ಕೊಂಡೋಗಿ ಸ್ವಲ್ಪ ಫ್ರೀ ಮಾಡಿಸಿ ಕರ್ಕೊಂಬಂದು ವಾಪಸ್ ಬಿಟ್ವಿ. ಇದು ಈ ಸಿಚುವೇಶನ್ ಅಂತೂ ಯಾರಿಗೂ ಬರಬಾರ್ದು. ನನಗೆ ಅಷ್ಟು ಕಷ್ಟ ಆಕತ್ತಿದ್ದು ನೋಡಕ್ಕೂ. ನಾ ಎಷ್ಟು ದಿವಸ ಆತು ಹೋಗಿ ಬಂದು ಅವನ ಹತ್ರ, ಆದರೂ ಇನ್ನೂ ನೋಡೋಕೆ ಕಷ್ಟ ಆಗಿಬಿಡ್ತದೆ ನನಗೆ. ಅವಿನ್ನ ಸ್ಕೂಲ್ನಾಗ ಒಳಗೆ ಹೋಗ್ಕಾನಂದ್ರು, ಟಾಟಾ ಮಾಡಿ ಹೋಗ್ಕಾನಂದ್ರು ನನಗೇನು ಕರ್ಕೊಂಡು ಹೋಗ್ಬಿಡ್ಲೇ ನನ್ನ ಮನೆಗೇನು ಹಂಗೆ ಆಗ್ಬಿಡ್ತು. ನನಗೆ ಅಷ್ಟು ಸಂಕಟ ಆಗಿಬಿಡ್ತಿ. ಏನು ಮಾಡೋದು, ಅವರೆಲ್ಲ ಅವ್ರ ಭವಿಷ್ಯಕ್ಕೇನಲ್ಲ. ಹಂಗೆ ನಾವು ಒಂದಕ್ಕೆ ಭೇಟಿಯಾಗಿ ಹೋಗಿ ವಾಪಸ್ ಗೋಕಾಕ್ ಫಾಲ್ಸ್ ಹೋದ್ವಿ. ಭಾಳ ದಿವಸ ಆಗಿತ್ತು ನಾನು ಹೋಗಿರಲಿಲ್ಲ. ಸ್ವಲ್ಪ ನೀರು ಕಡಿಮೆ ಐತಿ, ಇನ್ನು ಮಳೆ ಜಾಸ್ತಿ ಆಗಿಲ್ಲಲ್ಲ, ಹಾಗಾಗಿ ನೀರು ಕಡಿಮೆ ಐತಿ. ಅಲ್ಲಿ ದೇವಸ್ಥಾನ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಭಾಳ ಖುಷಿ ಆಯ್ತು. ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತಿ? ಕೆಲವೊಂದು ವಿಷಯಗಳನ್ನ ನಾನು ಹಂಚ್ಕೋಬೇಕಾಗಿತ್ತು. ಇಷ್ಟ ಆಯ್ತು ನನಗೂ ನಿಮ್ಮ ಜೊತೆ ಮಾತಾಡಿ. ಭಾಳ ದಿವಸ ಆಯ್ತು ಈ ಥರ ಮಾತಾಡಿರಲಿಲ್ಲ. ಎಲ್ಲರೂ ಹೆಲ್ದಿ ಫುಡ್ ತಿಂದ ಆರೋಗ್ಯವಾಗಿರಿ. ನಾವು ಆರೋಗ್ಯವಾಗಿರ್ತೀವಿ. ಯಾಕಂದ್ರೆ ಹೆಲ್ತ್ ಕಳ್ಕೊಂಡು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಹೆಲ್ತ್ ನೋಡ್ಕೊಳ್ಳು, ಆಮೇಲೆ ಕೆಲಸ ಮಾಡೋನು. ಹಂಗಂತ ಹೇಳ್ಕೊತಾನೆ ಇವತ್ತಿನ ವಿಡಿಯೋ ಮುಗಿಸೋನು. ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೋಡಿ ಮತ್ತೆ ಬರ್ತಾನೆ ನಾನು. ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದೆಲ್ಲ ಹೇಳ್ರಿ. ಕಂಟೆಂಟ್ ಇಲ್ಲ ವಿಡಿಯೋ ಮಾಡೋಕೆ ಆಗೋದೇ ಇಲ್ಲ ನನಗೆ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ವಿಡಿಯೋ ಜೋಡಿ ಮತ್ತೆ ಸಿಗ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.